ಹರ ಹರ ಮಹಾದೇವ. ಶ್ರಾವಣ ಮಾಸವೆಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ. ಈ ಮಾಸದಲ್ಲಿ ಭಕ್ತಿಯಿಂದ ಮಾಡಿದ ಪೂಜೆ, ಅಭಿಷೇಕ ಮತ್ತು ಅರ್ಪಣೆಗಳು ಅನೇಕ ಪಟ್ಟು ಫಲ ನೀಡುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ವಿಶೇಷವಾಗಿ ಶ್ರಾವಣ ಮಾಸದ ಕೊನೆಯ ಸೋಮವಾರ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಶಿವನಿಗೆ ಅರ್ಪಿಸಿದ ಪ್ರತಿಯೊಂದು ದ್ರವ್ಯವೂ ಭಕ್ತನ ಜೀವನದಲ್ಲಿ ಅದ್ಭುತ ಫಲ ನೀಡುತ್ತದೆ. ಇಂದು ನಾವು ಈ ವಿಶೇಷ ದಿನದಲ್ಲಿ ಶಿವನಿಗೆ ಯಾವ್ಯಾವ ವಸ್ತುಗಳನ್ನು ಅರ್ಪಿಸಬೇಕು ಮತ್ತು ಅದರ ಫಲಗಳು ಯಾವುವು ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ ಬಿಲ್ವಪತ್ರೆ. ಶಿವನಿಗೆ ಅತ್ಯಂತ ಪ್ರಿಯವಾದ ದ್ರವ್ಯಗಳಲ್ಲಿ ಮೊದಲನೆಯದು ಬಿಲ್ವಪತ್ರೆ. ಪುರಾಣಗಳ ಪ್ರಕಾರ ಬಿಲ್ವಪತ್ರೆಯು 3 ದಳಗಳ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೂಚಿಸುತ್ತವೆ. ಇನ್ನೊಂದು ಅರ್ಥದಲ್ಲಿ ಅದು ಸತ್ಯ, ಶಿವ ಮತ್ತು ಸುಂದರ ಎಂಬ ತತ್ವಗಳ ಸಂಕೇತವಾಗಿದೆ. ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು 3 ದಳಗಳ ಬಿಲ್ವಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ಭಕ್ತನ ಪಾಪಕ್ಷಯವಾಗುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಕುಟುಂಬದಲ್ಲಿ ಸಮೃದ್ಧಿ ಹೆಚ್ಚುತ್ತದೆ. ಓಂ ನಮಃ ಶಿವಾಯ ಮಂತ್ರದ ಜಪದೊಂದಿಗೆ ಬಿಲ್ವಪತ್ರೆ ಅರ್ಪಿಸಿದರೆ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ. ಎರಡನೆಯದು ಗಂಗಾಜಲ. ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಹೊತ್ತುಕೊಂಡಿರುವುದರಿಂದ ಅವನನ್ನು ಗಂಗಾಧರ ಎಂದು ಕರೆಯಲಾಗುತ್ತದೆ. ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಗಂಗಾಜಲದಿಂದ ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು. ಗಂಗಾಜಲವನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಮನೆತನವು ಪವಿತ್ರವಾಗುತ್ತದೆ. ಗಂಗಾಜಲವು ಪಾಪಹರ ತೀರ್ಥವೆಂದು ಪರಿಗಣಿಸಲ್ಪಟ್ಟಿದೆ. ಆದ್ದರಿಂದ ಈ ದಿನ ಭಕ್ತಿಯಿಂದ ಗಂಗಾಜಲವನ್ನು ಅರ್ಪಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮೂರನೆಯದು ಬಿಳಿ ಬಣ್ಣದ ವಸ್ತುಗಳು. ಶಿವನಿಗೆ ಪ್ರಿಯವಾದ ಬಣ್ಣ ಬಿಳಿ. ಆದ್ದರಿಂದ ಶಿವ ಪೂಜೆಯಲ್ಲಿ ಹೆಚ್ಚಾಗಿ ಬಿಳಿ ಬಣ್ಣದ ವಸ್ತುಗಳನ್ನು ಬಳಸಲಾಗುತ್ತದೆ. ಶ್ರಾವಣ ಮಾಸದ ಸೋಮವಾರದಲ್ಲಿ ಹಾಲಿನಿಂದ ಅಭಿಷೇಕ ಮಾಡುವುದು ಅಥವಾ ಬಿಳಿ ಹೂಗಳನ್ನು ಅರ್ಪಿಸುವುದು ಅತ್ಯಂತ ಪವಿತ್ರ. ಈ ಬಿಳಿ ಬಣ್ಣವು ಶಾಂತಿ, ಶುದ್ಧತೆ ಮತ್ತು ಸತ್ಯದ ಸಂಕೇತವಾಗಿದೆ. ಇವುಗಳನ್ನು ಅರ್ಪಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ, ಮನಸ್ಸು ಶುದ್ಧವಾಗುತ್ತದೆ ಮತ್ತು ಭಕ್ತನ ಇಷ್ಟಾರ್ಥಗಳು ಪೂರ್ತಿಯಾಗುತ್ತವೆ. ನಾಲ್ಕನೆಯದು ಭಸ್ಮ ಮತ್ತು ಶ್ರೀಗಂಧ. ಶಿವನು ಭಸ್ಮವನ್ನೇ ತನ್ನ ಅಲಂಕಾರ ಮಾಡಿಕೊಂಡಿದ್ದಾನೆ. ಅವನು ಭಸ್ಮವನ್ನು ಮೈಗೆ ಲೇಪಿಸಿಕೊಂಡು ಅದರ ಮೇಲೆ ಕುಣಿಯುತ್ತಾನೆ. ಹೀಗಾಗಿ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಶಿವಲಿಂಗಕ್ಕೆ ಭಸ್ಮದಿಂದ ಅಭಿಷೇಕ ಮಾಡುವುದು ಅಥವಾ ಭಸ್ಮವನ್ನು ಹಚ್ಚುವುದು ಅತ್ಯಂತ ಶ್ರೇಷ್ಠ. ಒಂದು ವೇಳೆ ಭಸ್ಮ ನಮ್ಮಲ್ಲಿ ಸಿಗದಿದ್ದಲ್ಲಿ ಶ್ರೀಗಂಧವನ್ನು ಹಚ್ಚಬಹುದು. ಇದು ಶಿವನಿಗೆ ತಂಪನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಭಸ್ಮ ಅಥವಾ ಶ್ರೀಗಂಧವನ್ನು ಶಿವಲಿಂಗಕ್ಕೆ ಹಚ್ಚುವುದರಿಂದ ಜೀವನದಲ್ಲಿ ಸ್ಥಿರತೆ ಮತ್ತು ಸಮತೋಲನ ದೊರೆಯುತ್ತದೆ. ಹಾಗೆ ಕೊನೆಯದಾಗಿ ಮತ್ತು 5ನೇದಾಗಿ ಧತುರ. ಶಿವನಿಗೆ ಪ್ರಿಯವಾದ ಮತ್ತೊಂದು ಪ್ರಮುಖ ಅರ್ಪಣೆ ಅಂದರೆ ಅದು ಧತುರ. ಶ್ರಾವಣ ಕೊನೆಯ ಸೋಮವಾರದಂದು ಜಲಾಭಿಷೇಕ ಮಾಡಿದ ನಂತರ ಶಿವಲಿಂಗಕ್ಕೆ ಧತುರವನ್ನು ಅರ್ಪಿಸಬೇಕು. ಧತುರವನ್ನು ಅರ್ಪಿಸಿದರೆ ಜೀವನದಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮಗೆ ಧೈರ್ಯ, ಶಾಂತಿ ಮತ್ತು ಆಧ್ಯಾತ್ಮಿಕ ಬಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಭಕ್ತರೇ, ಈ ರೀತಿ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಶಿವನಿಗೆ ಬಿಲ್ವಪತ್ರೆ, ಗಂಗಾಜಲ, ಹಾಲು, ಬಿಳಿ ಹೂಗಳು, ಭಸ್ಮ ಅಥವಾ ಶ್ರೀಗಂಧ ಮತ್ತು ಧತುರವನ್ನು ಭಕ್ತಿಯಿಂದ ಅರ್ಪಿಸಿದರೆ ಮಹಾದೇವನ ಅಪಾರ ಕೃಪೆ ನಿಮ್ಮ ಮೇಲೂ ಮತ್ತು ನಿಮ್ಮ ಕುಟುಂಬದ ಮೇಲೂ ಸದಾ ಇರುತ್ತದೆ. ಯಾರೆಲ್ಲ ಈ ರೀತಿಯಾಗಿ ಶ್ರಾವಣ ಸೋಮವಾರದ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಮತ್ತು ಅವರ ಮನೆತನಕ್ಕೆ ಶ್ರಾವಣ ಮಾಸದ ಪೂರ್ಣ ಫಲ ದೊರೆಯುತ್ತದೆ. ಇದು ನಮ್ಮ ಒಂದು ಚಿಕ್ಕ ಭಕ್ತಿವಾದ ವಿಡಿಯೋ. ನಿಮಗೆ ಈ ವಿಷಯ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನು ನಮ್ಮ ಚಾನಲ್ ಮುಖಾಂತರ ನೀವು ನೋಡಬಹುದು. ಧನ್ಯವಾದಗಳು. ಹರ ಹರ ಮಹಾದೇವ.